ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಕರ್ನಾಟಕ ಇವರ ವತಿಯಿಂದ ಏನು ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಆರಂಭಿಸಿ ಅದರಲ್ಲಿ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಈ ಮೊದಲನೇ ಪಟ್ಟಿ ಒಳಗಡೆ ನಿಮ್ಮ ಮಗುವಿನ ಒಂದು ಸೀಟ್ ಇದ್ದಂಥ ಅಭ್ಯರ್ಥಿಗಳು ಹೋಗಿ ಅಡ್ಮಿಷನ್ಗಳನ್ನು ತೊಗೊಂಡಿದ್ದರು. ಈ ಒಂದು ಪಟ್ಟಿಯ ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ಮೇಲೆ ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ, ಇವತ್ತು ಒಂದು ಪ್ರಥಮ ಸುತ್ತಿನ ಪ್ರವೇಶ ಪ್ರಕ್ರಿಯೆ ನಂತರ ಅಂದರೆ ಈಗಾಗಲೇ ಫಸ್ಟ್ ರೌಂಡಲ್ಲಿ ಏನು ಸೆಲೆಕ್ಟ್ ಆಗಿದ್ದ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗದೇ ಇರುವಂತಹ ಸೀಟುಗಳು ಮತ್ತೆ ಉಳಿಕೆ ಆಗ್ತವೆ. ಉದಾಹರಣೆಗೆ ಒಂದು 20 ಸೀಟುಗಳು ಇರ್ತವೆ ಒಂದು ಸ್ಕೂಲಲ್ಲಿ, ಅದರಲ್ಲಿ ಏನಾದರೂ 10 ವಿದ್ಯಾರ್ಥಿಗಳು ಮಾತ್ರ ಫಸ್ಟ್ ರೌಂಡಲ್ಲಿ ಹೋಗಿ ಅಡ್ಮಿಷನ್ ಆಗಿದ್ದರೆ ಇನ್ನೂ 10 ಸೀಟುಗಳು ಉಳಿಕೆ ಆಗ್ತವೆ. ಆ ಉಳಿಕೆ ಆಗಿರುವಂಥ ಯಾವ್ಯಾವ ಸ್ಕೂಲುಗಳಲ್ಲಿ ಎಷ್ಟು ಸೀಟುಗಳು ಉಳಿಕೆ ಆಗಿವೆ ಅನ್ನೋದನ್ನು ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ನಾವು ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ತಾ ಇದ್ದೀರಿ. ಪ್ರಥಮ ಸುತ್ತಿನ ಪ್ರವೇಶ ಪ್ರಕ್ರಿಯೆಗೆ ನಂತರ ಲಭ್ಯವಿರುವ ಸೀಟುಗಳು ಅಂದರೆ ನಿಮಗೂ ಜಜ್ಮೆಂಟ್ ಸಿಗುತ್ತೆ. ಮುಂದಿನ 2ನೇ ಸುತ್ತಲ್ಲಿ ನಮಗೆ ಸೀಟ್ ಸಿಗುತ್ತೋ ಇಲ್ಲ ಅನ್ನೋದನ್ನು ನಿಮ್ಗೆ ಕನ್ಫರ್ಮೇಷನ್ ಮಾಡ್ಕೋಬೇಕಂದ್ರೆ ಈ ಸೀಟು ಒಂದು ಪ್ರಕ್ರಿಯೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸ್ಟಡಿ ಮಾಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮಗುವಿಂದ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೋ ಅಥವಾ ಇಲ್ಲೋ ಅನ್ನೋದನ್ನು. ಸೊ ಇದಕ್ಕೆ ಸಿಂಪಲಾಗಿ ನೀವು ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಎಕ್ಸೆಲ್ ಸೀಟ್ ಓಪನ್ ಆಗುತ್ತೆ. ಎಕ್ಸೆಲ್ ಸೀಟ್ ನೋಡಿ, ಈ ಥರದಂಥ ಒಂದು ಎಕ್ಸೆಲ್ ಸೀಟ್ ಓಪನ್ ಆಗುತ್ತೆ. ಇಲ್ಲಿ ಜಿಲ್ಲಾವಾರು ಯಾವ್ಯಾವ ಸ್ಕೂಲುಗಳಲ್ಲಿ ಯಾವ್ಯಾವ ಕಾಸ್ಟಿಗೆ ಎಷ್ಟು ಸೀಟ್ಗಳಿದ್ದಾವೆ, ಒಟ್ಟು ಸೀಟ್ ಎಷ್ಟುಗಳಿದ್ದಾವೆ ಅನ್ನೋದನ್ನು ಈ ಒಂದು ಎಕ್ಸೆಲ್ ಸೀಟ್ ಮುಖಾಂತರ ಏನಾಗುತ್ತೆ ಅಂತಂದರೆ ಇವರು ತೋರಿಸ್ತಾ ಇದ್ದಾರೆ, ರೀಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು ನೋಡ್ಕೊಳ್ಬೋದು. ಇದರಲ್ಲಿ ನಿಮ್ಮ ಮುಂದೆ ಯಾವ ಒಂದು ಊರಲ್ಲಿ ಎಷ್ಟು ಸೀಟ್ ಇದೆ ಇದನ್ನು ಜೂಮ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಇದೆ, ಬ್ಲಾಕ್ ಇದೆ, ಮತ್ತು ಇಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟು ಸೀಟ್ಗಳಿದ್ದಾವೆ, ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದೊಂದು ಫಾರ್ಮೆಟ್ ಇದೆ. ಇದನ್ನ ನೋಡಿಕೊಂಡು ನಿಮಗೆ 2ನೇ ರೌಂಡಲ್ಲಿ ಸೀಟ್ ಸಿಗುತ್ತೋ ಅಥವಾ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತೀರ ಆ ಸ್ಕೂಲ್ಗಳಿಗೆ, ಅಲ್ಲಿ ಸೀಟೇ ಇರಲಿಲ್ಲ ಅಂದರೆ 2ನೇ ರೌಂಡಲ್ಲೂ ಸಿಗೋದಿಲ್ಲ, 3ನೇ ರೌಂಡಲ್ಲಿ ಸಿಗೋದಿಲ್ಲ. ಅಲ್ಲಿ ಏನಾದ್ರು ಸೀಟ್ ಇದ್ದರೆ ಒಂದು ಎಕ್ಸೆಪ್ಟೇಷನ್ ಮಾಡ್ಬೋದು, ಹೌದಪ್ಪ 2ನೇ ರೌಂಡಿಗೆ ಸಿಗುತ್ತೆ ಅಂಥೇಳಿ. ಇದನ್ನು ನೀವು ನೋಡ್ಕೋಬೇಕು.